ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 7ನೆಯ ಶ್ಲೋಕ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. The Supreme Spirit is rooted in the knowledge of self-controlled man, whose mind perfectly serene in the midst of pairs of opposites such as cold and hot, joy and sorrow and honor and ignominy. ಸಾಮಾನ್ಯವಾಗಿ ಇಂದ್ರಿಯಗಳನ್ನು ಮನಸ್ಸನ್ನು ಗೆದ್ದಿರ್ತಕ್ಕಂಥವನು. ಜಿತಾತ್ಮನಃ ಪ್ರಶಾಂತಸ್ಯ, ಆತ್ಮನಃ ಜಿತೇಂದ್ರಿಯ, ಮನಸ್ಸನ್ನು ಗೆದ್ದಿರ್ತಕ್ಕಂಥವನು, ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡಿರ್ತಕ್ಕಂಥವನು ಪ್ರಶಾಂತವಾಗಿರ್ತಾನ. ಅವನು ಬಹಳ ಸಹಜವಾದ ಸ್ಥಿತಿಯಲ್ಲಿ ಇರ್ತಾನೆ ಅಂತ. ಅವನು ಪರಮಾತ್ಮ ಸಮಾಹಿತ, ಪರಮಾತ್ಮನಲ್ಲಿ ಸಮಾಹಿತತೆಯನ್ನು ಹೊಂದಿದವನಾಗಿದ್ದಾನೆ, ಪರಮಾತ್ಮನಲ್ಲಿ ಏಕತೆಯನ್ನು ಹೊಂದಿದವನಾಗಿದ್ದಾನೆ. ಶೀತ ಉಷ್ಣ ಮೊದಲಾದವುಗಳನ್ನು ಸಹಿಸ್ಕೊಳ್ತಾನ, ಸುಖ ದುಃಖಗಳನ್ನು ಸಹಿಸ್ಕೊಳ್ತಾನ, ಮಾನ ಅಪಮಾನಗಳನ್ನು ಸಹಿಸ್ಕೊಳ್ತಾನ. ಈ ಎಲ್ಲದರಿಂದಲೂ ಕೂಡ ದ್ವಂದ್ವಗಳಿಂದ ಆತನು ಮುಕ್ತನಾಗಿರುತ್ತಾನೆ. ಯಾರಿಗೆ ಮೈಂಡ್ ಅನ್ನುವಂಥದ್ದು ನಿಯಂತ್ರಣವಾಗಿದೆಯೋ, ಮನಸ್ಸು ಅನ್ನುವಂಥದ್ದು ನಿಯಂತ್ರಣವಾಗಿ ಬುದ್ಧಿ ಅನ್ನುವಂಥದ್ದು ಸ್ಥಿರವಾಗಿದೆಯೋ, ಅವರ ಸ್ಥಿರವಾಗಿರ್ತಕ್ಕಂಥ ಬುದ್ಧಿಯಿಂದ, ಸ್ಥಿರವಾಗಿರ್ತಕ್ಕಂಥ ಮನಸ್ಸಿನಿಂದ ಅವರು ಶಾಂತಿಯನ್ನು ಹೊಂದಿರುತ್ತಾರೆ. ಶಾಂತಿ ಅಂತಂದರೆ ಯಾವುದು ದ್ವೇಷ, ಅಸೂಯೆ, ಮತ್ಸರಗಳ ಇಲ್ಲದಿರತಕ್ಕಂಥದ್ದು ಶಾಂತಿಯಾಗಿದೆ. ಆ ಶಾಂತಿ ಅನ್ನುವಂಥದ್ದು ಸಹಜವಾಗಿ ಬರುವಂಥದ್ದಲ್ಲ. ಅದು ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವುದು ಮೊದಲನೇದ್ದು, ಆಮೇಲೆ ವಿಷಯಗಳನ್ನು ನಿಯಂತ್ರಣ ಮಾಡುವುದು ಎರಡನೇದ್ದು, ಇನ್ನು ಮನಸ್ಸನ್ನು ಕಂಟ್ರೋಲ್ ಮಾಡೋದು ಮೂರನೇದ್ದು. ಇಂದ್ರಿಯ, ಮನಸ್ಸು, ಬುದ್ಧಿ ಮೊದಲಾದವುಗಳನ್ನು ನಿಯಂತ್ರಣ ಮಾಡಿಕೊಂಡು ವಿಷಯಗಳ ಕಡೆಯಿಂದ ನಿವೃತ್ತಿಯನ್ನು ಹೊಂದಿರತಕ್ಕಂಥದ್ದು, ಕರ್ತವ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು, ಬಾಹ್ಯಪ್ರಜ್ಞೆ ಇಲ್ಲದಿರುವಂಥದ್ದು, ಅಂತರಾತ್ಮದಲ್ಲಿ ಏಕತೆಯನ್ನು ಹೊಂದಿರುವಂಥದ್ದನ್ನು ಪ್ರಶಾಂತ ಎಂದು ಕರೆಯಲಾಗುತ್ತದೆ. ಪ್ರಕೃಷ್ಟೇನ ಶಾಂತಿ ಇತಿ ಪ್ರಶಾಂತ ಅಂತ ಹೇಳ್ಕೊಳ್ತಾನೆ. ಪ್ರಕೃಷ್ಟ ಅಂತಂದರೆ ಈಗ ಒಂದು ಬಾರಿ ಪಡೆದಿರತಕ್ಕಂಥ ಆ ಶಾಂತಿಯಿಂದ ಆತನು ಎಂದೆಂದಿಗೂ ಮತ್ತೆ ಕದಲುವುದಿಲ್ಲ. ಶಾಂತಿ ಅನ್ನುವಂಥದ್ದು ಆತನ ಆಸ್ತಿಯಾಗಿರುತ್ತದೆ, ಶಾಂತಿ ಅನ್ನುವಂಥದ್ದೇ ಆತನ ಹಾಸಿಗೆ ಆಗಿರುತ್ತದೆ, ಶಾಂತಿ ಅನ್ನುವಂಥದ್ದೇ ಆತನ ಹೊದಿಕೆ ಆಗಿರುತ್ತದೆ. ಶಾಂತಿಯನ್ನೇ ಆತನು ಹಿಂದು ಮುಂದು ಮೇಲೆ ಕೆಳಗೆ ಎಲ್ಲ ಕಡೆಗೂ ಹಾಸಿ ಹೊತ್ತುಕೊಂಡು ಮಲಗಿದವನಾಗಿರುತ್ತಾನೆ. ಕಾರಣ ಏನಂತಂದರೆ ಇಂದ್ರಿಯಗಳ ಜಯಶಾಲಿಯಾಗಿದ್ದಾನೆ, ಮನಸ್ಸನ್ನು ನಿಯಂತ್ರಿಸಿಕೊಂಡಿದ್ದಾನೆ. ನಿಯಂತ್ರಣ ಮಾಡಿಕೊಂಡಿರ್ತಕ್ಕಂಥ ಮನಸ್ಸು ಎಲ್ಲಿಯೂ ಹರಿದಾಡದೇ ಇರುವುದರಿಂದ ಆತನಲ್ಲಿ ಇರತಕ್ಕಂಥದ್ದು ಒಂದೇ ಒಂದು ಆಸ್ತಿ, ಅದು ಶಾಂತಿ ಅಂತ ಹೇಳಿಕೊಳ್ಳುತ್ತದೆ. ಇಂದ್ರಿಯಗಳು ನಿಗ್ರಹವಾಗಿರುವುದರಿಂದ, ವಿಷಯಗಳನ್ನು ಬಯಸದೇ ಇರುವುದರಿಂದ ಅವುಗಳಿಂದಲೂ ಕೂಡ ಆತನಿಗೆ ಶಾಂತಿ ಅನ್ನುವಂಥದ್ದು ಪ್ರಾಪ್ತಿಯಾಗಿರುತ್ತದೆ. ವಿಷಯಗಳು ಯಾವಾಗ ಆತನ ಸಮೀಪಕ್ಕೆ ಬರುವುದಿಲ್ಲವೋ ಆಗಲೇ ಆತನು ಶಾಂತ ಪುರುಷ ಅಂತ ಹೇಳ್ಕೊಳ್ತಾನೆ. ವಿಷಯಗಳು ಚಂಚಲವನ್ನು ಉಂಟು ಮಾಡ್ತಾವೆ. ಆ ಚಂಚಲವ ಉಂಟು ಮಾಡ್ತಕ್ಕಂಥ ವಿಷಯಗಳಲ್ಲಿಯೇ ನಿವೃತ್ತಿಯನ್ನು ಹೊಂದಿರ್ತಾನೆ. ಸರ್ವಂ ಜಗಂ ತೃಣಮಿದಂ ಅಂತ ತಿಳಿದಿರ್ತಾನೆ. ಈ ಎಲ್ಲ ಜಗತ್ತನ್ನು ತೃಣ ಸಮಾನವಾಗಿ ತಿಳಿದು ಅವುಗಳಿಂದ ಆತನು ಪಡೆಯಬೇಕಾಗಿರುವಂಥದ್ದು ಏನೂ ಇಲ್ಲ ಅಂತ ತಿಳಿದುಕೊಂಡಿರ್ತಾನೆ. ಅವುಗಳೆಲ್ಲವುಗಳು ಕೂಡ ತನಗೆ ದುಃಖದಾಯಕಗಳು ಅಂತ ತಿಳ್ಕೊಂಡಿರ್ತಾನೆ. ಅವು ವೈರಿಗಳಾಗಿ ಹೋಗಿರ್ತಾವೆ. ಆದ್ದರಿಂದ ಅವುಗಳನ್ನು ತಾನು ನಿಯಂತ್ರಣ ಮಾಡಿಕೊಂಡಿರ್ತಾನೆ. ಅಂತಹ ನಿಯಂತ್ರಣ ಮಾಡಿಕೊಂಡಿರ್ತಕ್ಕಂಥ ಆತನ ಮನಸ್ಸು ಪ್ರಶಾಂತವಾಗಿರುತ್ತದೆ. ಪ್ರಶಾಂತವಾಗಿರ್ತಕ್ಕಂಥ ಮನಸ್ಸು ಚಂಚಲವಿಲ್ಲದಿರತಕ್ಕಂಥ ನೀರಿನಂತೆಯೂ ತೆರೆಗಳಿಲ್ಲದಿರತಕ್ಕಂಥ ಅಂಬುದಿಯಂತೆಯೂ ಪ್ರಶಾಂತವಾಗಿರುತ್ತದೆ. ಅದಕ್ಕೆ ನಿಸ್ತರಂಗ ಸಮುದ್ರ ಅಂತ ಕರಿತೇವೆ, ನಿಸ್ತರಂಗ ನದಿ ಅಂತ ಕರಿತೇವೆ. ತರಂಗರಹಿತವಾಗಿರ್ತಕ್ಕಂಥ ನದಿಗಳು, ತರಂಗರಹಿತವಾಗಿರ್ತಕ್ಕಂಥ ಸಮುದ್ರವು, ತರಂಗರಹಿತವಾಗಿರ್ತಕ್ಕಂಥ ನೀರು ಎಷ್ಟು ಪ್ರಶಾಂತವಾಗಿ ನಮಗೆ ಕಾಣುತ್ತದೆಯೋ ಆ ರೀತಿ ಈತನ ಮನಸ್ಸು ಪ್ರಶಾಂತವಾಗಿರುತ್ತದೆ, ಈತನ ಚಿತ್ತ ಪ್ರಶಾಂತವಾಗಿರುತ್ತದೆ, ಈತನ ಬುದ್ಧಿ ಸ್ಥಿರವಾಗಿರುತ್ತದೆ. ಹಾಗಾಗಿ ಸ್ಥಿರ ಬುದ್ಧಿ ಅಂತ ಹೇಳಿಕೊಂಡಿರ್ತಕ್ಕಂಥವನು ಪ್ರಶಾಂತ ಆತ್ಮನಾಗಿರುತ್ತಾನೆ. ಈತನು ಪ್ರಶಾಂತವಾಗಿರುವುದರಿಂದ ಈತನಿಂದ ಜಗತ್ತು ಕೂಡ ಪ್ರಶಾಂತವಾಗಿರುತ್ತದೆ. ಈತನು ಸರ್ವಂ ಖಲ್ವಿದಂ ಬ್ರಹ್ಮ ಅಂತಕ್ಕಂಥ ಸ್ಥಿತಿಯಲ್ಲಿ ಈತನು ನಿರಂತರವಾಗಿ ಆತ್ಮಸುಖವನ್ನು ಅನುಭವಿಸ್ತಾ ಇರ್ತಾನೆ. ಎಲ್ಲಿ ನೋಡಿದಡಲಿ ಕೂಡ ಈತನಿಗೆ ಆತ್ಮಸುಖವು ಪ್ರಾಪ್ತವಾಗ್ತಿರುತ್ತದೆ. ಇಂಥ ಆತ್ಮಸುಖಿಯಾಗಿರ್ತಕ್ಕಂಥ ಜ್ಞಾನಿ ಅಪರೂಪವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ.
ಈತನು ಪರಮ ಪುರುಷ, ಪರಮ ಪುರುಷಾರ್ಥವನ್ನು ಸಾಧಿಸಿದವನು, ಪರಮಾತ್ಮ ಅಂತ ಜಗತ್ತಿನಲ್ಲಿ ಪೂಜ್ಯಗೊಳ್ತಾನೆ. ಆದ್ದರಿಂದ ಪ್ರಶಾಂತಾತ್ಮ ಅಂತ ಕರೆಯಲಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.